ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರಿಂದ ಪತ್ರಿಕಾಗೋಷ್ಠಿ. ಶಿಡ್ಲಘಟ್ಟ. ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಸಹಾಯ, ಮುಸ್ಲಿಂ ಹಾಗೂ ವಾಲ್ಮೀಕಿ ಸಮುದಾಯಗಳಿಗೆ ಮೀಸಲಾತಿ ಒದಗಿಸಿರುವುದು ಜೆಡಿಎಸ್ ಪಕ್ಷದ ವರಿಷ್ಠರು ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ಅಂತ ಜೆಡಿಎಸ್ ಮುಖಂಡರಾದ ಬಂಕ್ ಮುನಿಯಪ್ಪ ತಿಳಿಸಿದರು. ನಗರದ ಅಂಜನಾದ್ರಿ ಸಭಾಂಗಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರನ್ನ ನಾವೆಲ್ಲ ಸೇರಿ ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದರು. ಶಿಡ್ಲಘಟ್ಟ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಶಾಸಕರಾಗಿ ಆಯ್ಕೆಯಾದ ಕಡಿಮೆ ಅವಧಿಯಲ್ಲಿ ನಗರದ ಹೊರವಲಯದ ಹನುಮಂತಪುರ ಬಳಿ ಹೈಟೆಕ್ ಗೂಡು ಮಾರುಕಟ್ಟೆಗೆ ಸ್ಥಳ ಗುರುತಿಸುವ ಕೆಲಸವನ್ನು ಮಾಡಿದ್ರು. ಸುಸಜ್ಜಿತ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರು. ಮುಖಂಡರಾದ ಮೇಲೂರು ಮಂಜುನಾಥ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳನ್ನು ಸುಮಾರು 70 ವರ್ಷಗಳು ಆಳಿದ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಹಾಗೂ ಸಾಧನೆ ಕಾಂಗ್ರೆಸ್ ಪಕ್ಷದ ಸಾಧನೆ ಅಷ್ಟೇ ಅಂತ ಹೇಳಿದ್ರು. ದಲಿತ ನಾಯಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಕೆಎಚ್ ಮುನಿಯಪ್ಪನವರ ಬೆಳವಣಿಗೆ ಸಹಿಸದೆ ಅವರದ್ದೇ ಕಾಂಗ್ರೆಸ್ ಪಕ್ಷವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು. ಇದು ಈ ಪಕ್ಷದ ಸಾಧನೆ ಎಂದರು. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಎಂದು ಕಾಂಗ್ರೆಸ್ ಪಕ್ಷವು ಅಪಪ್ರಚಾರ ಮಾಡುತ್ತಿದ್ದು, ಇದು ಅವರ ಹತಾಶ ಮನೋಭಾವದ ಹೇಳಿಕೆ ಅಂತ ಲೇವಡಿ ಮಾಡಿದ್ರು. ಎಸ್ಸಿಪಿಯ 1300 ಕೋಟಿ ರೂಪಾಯಿಗಳ ಹಣವನ್ನ ಭಾಗ್ಯಗಳನ್ನು ನೀಡಲು ಬಳಕೆ ಮಾಡಿರೋದು ಎಸ್ಸಿ ಎಸ್ಟಿ ವರ್ಗದ ಸಮುದಾಯದವರನ್ನ ಕಡೆಗಣಿಸಿ ಅನ್ಯಾಯ ಮಾಡಿದೆ ಎಂದರು. ಯುವ ಮುಖಂಡರಾದ ಕುಂದಲಗುರ್ಕಿ ಅರುಣ್ ಕುಮಾರ್ ಮಾತನಾಡಿ, ಅಧಿಕಾರ ಅನುಭವಿಸಲು ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನ ಹಾಗೂ ಅವರನ್ನ ಕಾಂಗ್ರೆಸ್ ಪಕ್ಷವು ಬಳಸಿಕೊಂಡಿದೆ ಎಂದ ಅವರು, ಪ್ರಧಾನಿ ಮೋದಿ ಅವರು ಹೇಳಿಕೆ ನೀಡಿ ನಾವು ಸಂವಿಧಾನ ಬದಲಾವಣೆ ಮಾಡಲ್ಲ ಎಂದು ಹೇಳಿದ್ರು ಕೂಡ ಹತಾಶೆಗೆ ಒಳಗಾದ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದೇ ಪದೇ ಸಂವಿಧಾನ ಬದಲಾವಣೆಯ ಬಗ್ಗೆ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಅಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರಾದ ಗಂಜಿಗುಂಟೆ ಮೂರ್ತಿ, ಚಿಕ್ಕದಿಬ್ಬೂರಹಳ್ಳಿ ಚಿಕ್ಕನರಸಿಂಹಪ್ಪ, ನಗರದ ಚಿಕ್ಕಮುನಿಯಪ್ಪ, ಕೃಷ್ಣಪ್ಪ, ಮುಗಲಡಬ್ಬಿ, ಎಂ ನಂಜಪ್ಪ, ರಮೇಶ್, ಬಂಕ್ ಮಂಜುನಾಥ್, ಸುರೇಶ್, ಶ್ರೀನಾಥ್, ಕುಂದಲಗುರ್ಕಿ ಮುನಿರಾಜು, ದ್ಯಾವಪ್ಪ, ಗಂಗಯ್ಯ, ಕೊತ್ತನೂರು, ಚಂದ್ರು, ಮಧು ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಜೆಡಿಎಸ್ ಪಕ್ಷದ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆದಿದ್ದೀವಿ. ಮೈತ್ರಿ ಪಕ್ಷಗಳ ಪರವಾಗಿ ಇವತ್ತು ಎಸ್ಸಿ ಎಸ್ಟಿ ಮುಖಂಡರೆಲ್ಲ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಅಧ್ಯಕ್ಷರಾದ ಬದಲಾಗಿದೆ. ಆ ವಿಚಾರಗಳಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಮೊದಲನೇದಾಗಿ ಇವತ್ತು ಮುಖಂಡರ ಪರವಾಗಿ ಮತ್ತು ಪಕ್ಷಗಳ ಪರವಾಗಿ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇವತ್ತು ಮುಂಚೂಣಿಗೆ ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಹೈಟೆಕ್ ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು, ಒಂದು ಒಳ್ಳೆಯ ಒಂದು ಕಾಲೇಜ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲ ಕೂಡ ಅವರ ದೂರದೃಷ್ಟಿಯಲ್ಲಿ ತುಂಬ ಕಳಕಳಿಯಿಂದ ಅವರು ಕೆಲಸ ಮಾಡ್ತಕ್ಕಂಥ ಒಂದು ಕಳಕಳಿ ಹೊಂದಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಯೋಜನೆಗಳ ಮುಖಾಂತರ ಇವತ್ತು ಇದೇ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ಅವರ ದೂರದೃಷ್ಟಿಗೆ ಅನುಗುಣವಾಗಿ ಇವತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಇವತ್ತು ಏನು ನಮ್ಮ ಮಹೇಶ್ ಬಾಬು ಅವರು ಏನಿವತ್ತು ಮಲ್ಲೇಶ್ ಬಾಬು ಅವರು ಏನಿವತ್ತು ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿದ್ದಾರೆ, ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಎರಡೂ ಪಕ್ಷಗಳಿಂದ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ಇವತ್ತು ಒಂದು ಜೆಡಿಎಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಜೊತೆಗೆ ಜೆಡಿಎಸ್ ಪಕ್ಷದವರಾಗಿರ್ತಕ್ಕಂಥ ಸಂಸದರ ಜೊತೆಗಿದ್ದರೆ ಈ ಒಂದು ಕ್ಷೇತ್ರ ಪೂರ್ಣ ಅಭಿವೃದ್ಧಿ ಆಗೋದಕ್ಕೆ ಒಂದು ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಮಲ್ಲೇಶ್ ಬಾಬುರವರಿಗೆ ಹೆಚ್ಚಿನ ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಅವರನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದರೆ ಈಗಾಗಲೇ ತಾವು ಗೊತ್ತಿರುವ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ವಿಚಾರಗಳನ್ನು ಇವತ್ತು ಮುಂದಿಟ್ಕೊಂಡು ಅವ್ರಿಗೆ ಮತ ಹಾಕಿದ್ರೆ ಇನ್ನೊಂದು ಆಗ್ತದೆ, ಇವ್ರಿಗೆ ಮತ ಹಾಕಿದ್ರೆ ಮೈತ್ರಿ ಅಭ್ಯರ್ಥಿಗೆ ಮತ ಹಾಕಿದರೆ ಏನೋ ಒಂದು ರೀತಿ ಭಾರತ ದೇಶನೇ ಒಂಥರ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ವ್ಯಾಖ್ಯಾನಗಳು ಬರ್ತಾ ಇದೆ. ಅದೆಲ್ಲ ಕೂಡ ಅದೇನೋ ವರಿಷ್ಠರು ಅವ್ರದ್ದೇ ಆಗಿರ್ತಕ್ಕಂಥ ವರಿಷ್ಠರ ಮಟ್ಟದಲ್ಲಿ ಸಂವಿಧಾನದ ಒಂದು ರಕ್ಷಣೆ ಬಗ್ಗೆ ಆಗಲಿ, ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಆಗಲಿ ಇವೆಲ್ಲೂ ಕೂಡ ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ತುಂಬ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ಕಳಕಳಿ ಇರ್ತಕ್ಕಂಥ ನಾಯಕರಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಂತ ಒಂದು ಅವರ ಮುಖಂಡತ್ವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಚಾರಗಳಿಗೆ
ಸಂವಿಧಾನಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಅಂಬೇಡ್ಕರ್ ವಿಚಾರಗಳ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು ಆಗೋದಕ್ಕೆ ಅವಕಾಶಗಳಿರಲ್ಲ. ಯಾಕಂದರೆ ಮಾನ್ಯ ದೇವೇಗೌಡರು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅವರು ತನ್ನದೇ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಬಂದಿರತಕ್ಕಂಥ ಮಹಾನ್ ನಾಯಕರು. ಅಂಥ ಒಬ್ಬ ಮಹಾನ್ ನಾಯಕರು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಬೇಡ್ಕರ್ ವಿಚಾರಗಳಿಗೆ ತಿದ್ದಿ ಬರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲೆಲ್ಲರೂ ಕೂಡ ಇವತ್ತು ಮಾನ್ಯ ಮೈತ್ರಿ ಅಭ್ಯರ್ಥಿಗೆ ಇವತ್ತು ಮತ ಹಾಕುವುದರ ಮುಖಾಂತರ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾನ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯ ಮತದಾರರು ಕೂಡ ಮೈತ್ರಿ ಅಭ್ಯರ್ಥಿಗೆ ಮತ ಕೊಡೋದ್ರ ಮುಖಾಂತರ ಅವರನ್ನು ಗೆಲ್ಲಿಸಿ ನಮ್ಮ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಆಗೋದ್ರ ಜೊತೆಗೆ ಇಡೀ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ಇವತ್ತು ನಾವು ಕರೆದಿದ್ದೀವಿ. ಇದರ ಪೂರ್ವಕವಾಗಿ ನಮ್ಮ ಮೂರ್ತಿಯವರು ಮಾತಾಡಿದ್ರು. ಈಗಾಗಲೇ ಮೊದಲೇ ಇವತ್ತು ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ನಮ್ಮ ಮಲ್ಲೇಶ್ ಬಾಬು ಅಂತ ಒಬ್ಬ ಅಭ್ಯರ್ಥಿ JDS ಮತ್ತು BJP ಒಮ್ಮತದ ಅಭ್ಯರ್ಥಿನ ಇವತ್ತು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಬುಡಕಟ್ಟು ಸಮಾಜದವರು ಇವತ್ತು ನಾವು ಬೆಂಬಲಿಸಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಈ ಘಟಕದಿಂದ JDS ಮತ್ತು BJP ಒಮ್ಮತ ಅಭ್ಯರ್ಥಿಗೆ ನಾವು ಇವತ್ತು ಬೆಂಬಲಿಸ್ತಾ ಇದ್ದೇವೆ. ಇದಕ್ಕೆ ಅನೇಕ ಕಾರಣಗಳಿವೆ. ಇವತ್ತು ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ. ಕೇಂದ್ರ ಸರ್ಕಾರ 57 ವರ್ಷ ಇವತ್ತು ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 52 ವರ್ಷ ಸರ್ಕಾರ ಮಾಡಿದೆ. ಇವರ ಆಡಳಿತದ ಅವಧಿಯಲ್ಲಿ ನಾವು ಏನಾದರೂ ಅವಲೋಕನ ಮಾಡಿದಾಗ ಈ ದೇಶದಲ್ಲಿ ಹೆಚ್ಚು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ. ಆದರೆ ಈ ದೇಶದಲ್ಲಿ ಇವತ್ತು SC STಗಳ ಒಂದು ಅವರ ಜೀವನದ ಶೈಲಿ ನಾವು ಏನಾದರೂ ಅರ್ಥ ಮಾಡ್ಕೊಂಡ್ರೆ ಇವತ್ತು ಸಾಕಷ್ಟು ಬಹಳ ಹಿಂದುಳಿದಿದೆ. ಕಾಂಗ್ರೆಸ್ ಸರ್ಕಾರಗಳು ಏನು ಇವತ್ತು ನಾವು SC STಗಳಿಗೆ ಏನೋ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾವೆ, ಅದು ಬರೀ ಸುಳ್ಳು. ಅದು ಎಲ್ಲ ಇವತ್ತು ಕಾಂಗ್ರೆಸ್ಸು ಅನೇಕ ಇವತ್ತು ನಿರಂತರವಾಗಿ ನಮಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾವೆ. ಕಾರಣ ಇವತ್ತು ಚುನಾವಣೆಯ ಮುಖ್ಯವಾಹಿನಿಗೆ ಇವತ್ತು ಅಂಬೇಡ್ಕರ್ ಅವರ ಒಂದು ಇದನ್ನು ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಪಕ್ಷಗಳು ಇವತ್ತು ಅಂಬೇಡ್ಕರ್ಗೆ ಆ ರೀತಿ ಮೋಸ ಮಾಡಿದ್ರು, ಈ ರೀತಿ ಮೋಸ ಮಾಡಿದ್ರು, ಆಮೇಲೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನವರು ಬರೀ ಇವತ್ತು ಒಬ್ಬೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ 1952 ಮತ್ತು 1954ರಲ್ಲಿ 2 ಸಾರಿ ಇವತ್ತು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಚುನಾವಣೆಯಲ್ಲಿ ಸೋಲಿಸ್ತಾರೆ. ಕಾರಣ ಅವರು ಈ ಸಂವಿಧಾನದ ಒಂದು ಬರೀಲಿಕ್ಕೆ ಇವರು ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಒಬ್ಬ ಅವಿದ್ಯಾವಂತನ ವಿರೋಧವಾಗಿ ಅಂಬೇಡ್ಕರ್ನ ಸೋಲಿಸ್ತಾರೆ ಕಾಂಗ್ರೆಸ್ನವರು. ಎಲ್ಲ ನಾವು ಜನಕ್ಕೆ ಇವತ್ತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಾಗಿದೆ. ಎರಡನೇದಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಇವತ್ತು ಸವಲತ್ತುಗಳು ಕೊಟ್ಟಿದ್ದಾರೆ. ಆ ಜನಾಂಗಕ್ಕೆ ತಳ ಸಮುದಾಯಗಳು SC STಗಳಿಗೆ ಸಾಕಷ್ಟು ಸವಲತ್ತುಗಳು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ 50 ವರ್ಷದಲ್ಲಿ ಕಾಂಗ್ರೆಸ್ ಯಾವತ್ತೂ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನು ಸೌಲಭ್ಯಗಳು ಕೊಡಬೇಕು ಅವ್ರು ಜಾರಿ ಮಾಡಿಲ್ಲ. ಇದು ಇತಿಹಾಸ. ಇದು ನಿರಂತರವಾಗಿ ಮೋಸ ಮಾಡ್ಕೊಂಡು ಬಂದಿರುವಂತಹ ಇತಿಹಾಸ. ಬಾಬಾ ಸಾಹೇಬ್ ಬದುಕಿದ್ದ ಕಾಲದಲ್ಲಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತಂದ್ಬಿಟ್ಟು ಅನೇಕ ಇವರು ಸರ್ಕಾರಗಳ ಒತ್ತಡ ತಂದರೂ ಸಹ ಅವರು ಭಾರತ ರತ್ನ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೆಹರು ಕೊಟ್ಟರು ಬಾಬಾ ಇದರಿಂದ ಭಾರತ ರತ್ನ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನವರು ಮೋಸ ಮಾಡಿದ್ರು. ಅದೇ VP ಸಿಂಗ್ 1990ರಲ್ಲಿ VP ಸಿಂಗ್ ಸರ್ಕಾರ ಭಾರತ ರತ್ನ ಕೊಟ್ಟರು. ಇದೆಲ್ಲ ಆಮೇಲೆ ಈ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಈ ಆಡಳಿತ ಮಾಡಿತ್ತು. ನಾವು ಕಾಂಗ್ರೆಸ್ ಸರ್ಕಾರನ ಇವತ್ತು ನಾವು ನೋಡಿದಾಗ ಬರೀ ಮೋಸ ಮಾಡಿ ಬಂದಿರೋದೇ ಬಿಟ್ಟರೆ ಬೇರೆ ಏನಿಲ್ಲ. 1972ರಲ್ಲಿ
72ರಲ್ಲಿ ನಂಜುಂಡಪ್ಪ ವರದಿ ಅಂತಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಬಯಲುಸೀಮೆಗೆ ನೀವು ಇದನ್ನ ಏನು ಚಿತ್ರದುರ್ಗದಿಂದ ಹಿಡಿದು ಕೋಲಾರವರೆಗೂ ಇವತ್ತು ಬಹಳ ಸಣ್ಣ ಪ್ರಮಾಣದಲ್ಲಿ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಈ ಬಯಲುಸೀಮೆಗೆ ನೀರು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಆದರೆ ಕಾಂಗ್ರೆಸ್ನವರು ಅದನ್ನು ಒಪ್ಪುತ್ತೀರಾ ಇದುವರೆಗೂ ಈ ಬಯಲು ಪ್ರದೇಶದಲ್ಲಿ ನೀರು ಇಲ್ಲದೇ ತರ ಮಾಡಿ ಇವತ್ತು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಅನೇಕ ನಮ್ಮ ಮುಂದೆ ಇವತ್ತು ನಾವು ಮಾತಾಡ್ತಾ ಇದ್ರೆ ಇವತ್ತು ಬಹಳ ಮೋಸ ಮಾಡಿರುವಂತಹ ಪ್ರಸಂಗ ಕಾಂಗ್ರೆಸ್ನವರು ಮೋಸ ಮಾಡಿರೋದು ನೋಡ್ತಾ ಇದ್ದೀವಿ. ಆಮೇಲೆ ಜಗಜೀವನ್ ರಾವ್ ನಿಗಮ ಮಾಡಿದ್ದಾರೆ, ಆದಿಜಾಂಬೋ ನಿಗಮ ಮಾಡಿದ್ದಾರೆ, ವಾಲ್ಮೀಕಿ ನಿಗಮ ಮಾಡಿದ್ದಾರೆ. ಬರೀ ಈ ನಿಗಮಗಳೇನಂದ್ರೆ ಬರೀ ಮೂಲಕಷ್ಟೇ ಅದು ಕೊಡುವಂತಹದ್ದು ಸಾಕಷ್ಟು ನಾವೆಲ್ಲ ಕ್ರೋಢೀಕರಿಸಿದ್ರು ಬೆರಳೆಣಿಕೆ ಮಾತ್ರ ಇವತ್ತು ಫಂಡ್ಸ್ ಇವತ್ತು ನಾವು ನಮ್ಮ ಶಾಸಕರ ಮನೆಯಲ್ಲಿ ಇವತ್ತು ಒಂದು ಅರ್ಜಿಗಳಿದ್ದಾವೆ ಬೋರ್ವೆಲ್ಲು ಮತ್ತು ಬೇರೆ ಬೇರೆ ಇವುಗಳೆಲ್ಲ. ಬೋರ್ವೆಲ್ಗೆ 1200 ಅರ್ಜಿ ಬಂದಿದ್ದಾವೆ. ಇವತ್ತು ಈ ಸರ್ಕಾರ 10 ಬೋರ್ವೆಲ್ ಕೊಟ್ಟಿದ್ದಾರೆ. ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ 1200 ಅರ್ಜಿ ಬಂದಿದ್ರೆ 10 ಬೋರ್ವೆಲ್ ಕೊಟ್ಟರೆ ಯಾರಿಗಂತೂ ಕೊಡೋಕ್ಕಾಗ್ತೈತೆ, ಶಾಸಕರಾಗಲಿ ಯಾರಾಗಲಿ. ಆಮೇಲೆ ಸುಮಾರು 18,000 ಕೋಟಿ SCP, TSP ಇವತ್ತು ಸರ್ಕಾರದಿಂದ ನಮಗೆ ಬಜೆಟ್ನಲ್ಲಿ ಮಂಜೂರು ಮಾಡಿತ್ತು ಅನುದಾನ. ಇವತ್ತು ಆರ್ಟಿಕಲ್ 7 ಅಂತ ಅಂದ್ಬಿಟ್ಟು ಏನದು ಒಂದು 7 ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇದರಲ್ಲಿ ರೆಸ್ಟ್ರಿಕ್ಷನ್ ಇತ್ತು. ಆ 7ನ ಸಿದ್ದರಾಮಯ್ಯನವರು ತೆಗೆದಿದ್ದ ಉದ್ದೇಶ ಏನು ಅಂದರೆ SCP, TSP ಏನು ಇವತ್ತು ನಾವು ಬಜೆಟಲ್ಲಿ ಮಂಡನೆ ಮಾಡಿದ್ದೀವಿ ಅದು ಯಾವುದೇ ಕಾರಣಕ್ಕೂ ₹1 ಇವತ್ತು ಬೇರೆದಕ್ಕೆ ಡಿವಿಯೇಷನ್ ಆಗಬಾರ್ದು, ಆ ಜನಾಂಗಕ್ಕೆ ಸೀಮಿತವಾಗಿ ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅಮೆಂಡ್ ಆಯಿತು. ಆದರೆ ಇವತ್ತು ಮೊನ್ನೆ ಫೆಬ್ರವರಿ ಮಾರ್ಚಲ್ಲಿ ಏನಾಗಿದೆ ಅಂದರೆ ಸುಮಾರು 13,000 ಕೋಟಿ ST 18,000 ಕೋಟಿ ಇವತ್ತು ಡಿವಿಯೇಷನ್ ಮಾಡಿ ಇವತ್ತು ಅದೇನೋ 5 ಗ್ಯಾರಂಟಿಗಳಿಗೆ ಇವತ್ತು ನಮ್ಮ ದುಡ್ಡು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಅಸೆಂಬ್ಲಿಯಲ್ಲಿ ಹೇಳಿದ್ರು ಇದರಲ್ಲಿ ಯಾರಾದರೂ ₹10 ಏನಾದರೂ ದುರುಪಯೋಗ ಮಾಡಿದ್ರೆ ಅವ್ರನ್ನ ಜೈಲ್ಗಾಗುವಂಥ ಒಂದು ಆಕ್ಟ್ ನಾವು ತಂದಿದ್ದೀವಿ, ಅವ್ರು ಯಾರೇ ದುರುಪಯೋಗ ಮಾಡಿದ್ರೆ ಅವ್ರು ಜೈಲ್ಗಾಗಬೇಕು ಅಂತ ಹೇಳಿದ್ರು. ಇವತ್ತು ಇಷ್ಟು ದುರುಪಯೋಗ ಮಾಡಿದಾರಲ್ಲ, ಇವತ್ತು ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ನಮ್ಮ ದುಡ್ಡನ್ನ ಇವೆಲ್ಲ ನೋಡಿದಾಗ ಬರೀ ಇವತ್ತು ಬೇರೆ ಇವತ್ತು ಮೋದಿ ಸರ್ಕಾರದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಒಂದು ಒಳ್ಳೆಯ ಒಂದು ಏನೋ ಗೌರವವಾಗಿ ನಡ್ಕೊಂಡಿದ್ದಾರೆ. ಪಂಚಪೀಠಗಳು ಇವತ್ತು ಅಂಬೇಡ್ಕರ್ ಅವರ ಫಿಲಾಸಫಿ, ಅಂಬೇಡ್ಕರ್ ಅವರ ಬರಹಗಳು, ಅವರ ಪುಸ್ತಕಗಳು ಮತ್ತು ಎಕ್ಸಿಬಿಷನ್ ಇನ್ನೊಂದು ಮತ್ತು 5 ಪೀಠಗಳಾಗಿ ಮಾಡಿ ಈ ದೇಶದಲ್ಲಿ ಎಲ್ಲ ಕಡೆ ಅಂಬೇಡ್ಕರಿಸಮ್ನ ಬೆಳೆಯೋ ಥರ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಮೋದಿಯವರು ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಾವು ಬರೀ ಕಾಂಗ್ರೆಸ್ ಇವತ್ತು ನಮಗೆ ಸುಮಾರು 65-70 ವರ್ಷಗಳಿಂದ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕಾಂಗ್ರೆಸ್ ಏನು ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಇವತ್ತೆಲ್ಲನೂ ನಾವು ಭೌತಿಕವಾಗಿ ಬಹಳ ಬೆಳೆದಿದ್ದೀವಿ, ವಿಚಾರವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ, ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದೀವಿ. ಇವತ್ತು ಅಂಬೇಡ್ಕರ್ ನಡೆದಂತಹ ಹೋರಾಟಗಳು ನಡೆದಂತಹ ದಾರಿಯನ್ನು ನಾವು ನಡೀತಾ ಇದ್ದೀವಿ. ನಾವೆಲ್ಲರೂ ಯೋಚನೆ ಮಾಡಬೇಕು. ಇವತ್ತು ಇಡೀ ಕಾಂಗ್ರೆಸ್ ಇವತ್ತು ಮೋಸ ಮಾಡಿದೆ ನಮಗೆ. ಅದರಿಂದ ಕಾಂಗ್ರೆಸ್ನ ನಾವು ಇವತ್ತು ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ದ ಕಾಂಗ್ರೆಸ್ ಇಸ್ ಬರ್ನಿಂಗ್ ಹೌಸ್, ಡೋಂಟ್ ಎಂಟರ್ ಇಟ್, ಇಫ್ ಯು ಎಂಟರ್ ಡೆಫಿನೆಟ್ಲಿ ಬರ್ನ್ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಅನ್ನೋದು ಒಂದು ಉರಿಯೋನೆ. ಆ ಉರಿಯೋ ಮನೆ ಹತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಹೋಗ್ಬೇಡ್ರಿ, ನೀವು ಹೋಗಿದ್ದೆ ಆದರೆ ನೀವು ಸುಟ್ಟೋಗ್ಬಿಡ್ತೀರಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಮಾತನ್ನು ನಾವು ಬಂದು ಚಾಚಿ ತಪ್ಪದಿರ ಇವತ್ತು ನಾವು ಕಲಿಸ್ಬೇಕಾಗಿದೆ. ಅವರು ಪ್ರತಿ ಸಾಯ ಇದಕ್ಕೆ ಒಂದು ಮಾದರಿ ಆಗತ್ತಾರೆ. ಇವತ್ತು ಅವರ ಆದರ್ಶ ಹೇಳ್ತಾರೆ, ಅವ್ರು ನಾವೆಲ್ಲ ಕೈ ಜೋಡಿಸೋಣ, ನಾವು ಯಾವುದೇ ಆಸೆ ವಿಷಯಗಳಿಗೆ ಇನ್ನೊಂದು ನಾವು ಹೋಗ್ತೀರಾ ಅವರ ಮಾರ್ಗದರ್ಶನದಲ್ಲಿ ನಾವು ನಿಂತ್ಕೊಂಡವರು ಏನಾದರೂ ಸಾಕಷ್ಟು ಬೆಂಬಲ ಕೊಟ್ಟರೆ ಇನ್ನು 4 ವರ್ಷದಲ್ಲಿ ಈ ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರ ದೂರದೃಷ್ಟಿ ಭಾಳ ಇದೆ. ಈ ತಾಲೂಕಿನ ಒಂದು ಮಾದರಿ ತಾಲೂಕು ಮಾಡಬೇಕು, ನಾನು ಏನಾದರೂ ಮಾಡಿ ಒಂದು ಇತಿಹಾಸದಲ್ಲಿ ನನಗೆ ಸೇರ್ಬೇಕು, ನನಗೆ ಯಾವುದೇ ಆಸೆ ಹಂಚಲಿಲ್ಲ, ನನಗೆ ಯಾವುದು ಏನೂ ಬೇಕಾಗಿಲ್ಲ, ಬರೀ ಜನರ ಪರವಾಗಿ ನಾನು ಕೆಲಸ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ. ಅವ್ರಿಗೆಲ್ಲ ನಾವೆಲ್ಲ ಸಾಥ್ ಕೊಡಬೇಕು. ಯಾರು ಏನೇ ಹೇಳಲಿ ನಾವು ಭಾಳ ಹತ್ತಿರದಿಂದ ನೋಡಿರೋದು ರವಿಕುಮಾರ್ ಅವ್ರನ್ನ. ಅವರ ನಾವು ಒಂದು ನಾಯಕತ್ವನ ನಾವೆಲ್ಲನೂ ಬೆಂಬಲಿಸಬೇಕು. ಅವ್ರನ್ನ ನಾವು ಏನೋ ಮೇಲೆ ಎತ್ತಿ ಕುಳಿಸ್ಬೇಕು ಅಂತ ನಾವು ಮಾತು ಹೇಳ್ತಾ ಇರಲ್ಲ. 11 ತಿಂಗಳಲ್ಲಿ ಅವರ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅಂತ ಅಂದ್ಬಿಟ್ಟು ನೀವೆಲ್ಲ ತಿಳ್ಕೊಬೇಕು. ಇವತ್ತು ಎಲ್ಲೆಲ್ಲಿ ಏನು ಈ ತಾಲೂಕಲ್ಲಿ ಬರೀ 11 ತಿಂಗಳಲ್ಲಿ. ಆದರೆ ಈ ಸರ್ಕಾರ ಯಾವುದೇ ಒಂದು ಈ ವಿರೋಧ ಏನೋ ದಡದ MLAಗಳಿಗೆ ಏನೇ ಅನುದಾನವನ್ನು ಕೊಡ್ತಾ ಇಲ್ಲ. ಆದರೂ ಅವರ ಸ್ವಂತ ಪ್ರಯತ್ನದಿಂದ ಇವತ್ತು ನೂರಾರು ಕೋಟಿ ರೂಪಾಯಿ ತಗೊಂಡು ಡೆವಲಪ್ಮೆಂಟ್ಸು ಇದು ನಡೀತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರೋಣ.
ಈ ತಾಲೂಕು ಅವರು SC STಗಳು ಮತ್ತು ಈ ತಳ ಸಮುದಾಯಗಳು ಏನಿದ್ದಾವೆ ಇವ್ರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದಾರೆ ಅವರು. ಅವರಿಗೆಲ್ಲ ನಾವು ಬೆಂಬಲವಾಗಿ ನಿಂತ್ಕೋಬೇಕು. ಮತ್ತು ಈ ಚುನಾವಣೆಯಲ್ಲಿ ಗತಾಯ ಯಾವುದೇ ಯಾರೇ ಏನೇ ಹೇಳಿ ನೀವು ದಯವಿಟ್ಟು ಇವತ್ತು ರವಿಕುಮಾರ್ ಜೊತೆಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಜೊತೆಗಿದ್ರೆ ನಮಗೆ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ಈ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ ಮುಖಂಡರುಗಳು ಮತ್ತು ಆ ಸಮುದಾಯದ ಎಲ್ಲ ಮತಗಳನ್ನು ಕೂಡ ಅವರಿಗೆ ಹಾಕುವ ಮುಖಾಂತರ ಬೆಂಬಲ ನೀಡಬೇಕಂತ ಸುದ್ದಿಗೋಷ್ಠಿ ಮುಖಾಂತರ ತಮಗೆ ಇಡೀ ಕ್ಷೇತ್ರದ ಜನತೆಗೆ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಈ ಮಾತನ್ನು ಹೇಳೋಕ್ಕೆ ಇವತ್ತು ಇಷ್ಟಪಡ್ತೀವಿ ಅಂತಂದರೆ, ಸ್ವತಂತ್ರ ಬಂದು ಬಹುಶಃ ನಮ್ಗೆ 75 ವರ್ಷ ಕಳೆದಿದೆ. 75 ವರ್ಷಗಳಿಂದ ಕೂಡ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನನ ಅರ್ಪಣೆ ಮಾಡತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜೀವನವನ್ನು ಮಾಡಿಕೊಳ್ಳುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಈಗಿರ್ಬೇಕಾದ್ರೆ ಬಹುಶಃ ನಾವು ಜ್ಞಾನವಂತರಾಗಲಿಕ್ಕೆ ನಾವು ಒಂದು ಸ್ವಲ್ಪ 75 ವರ್ಷಗಳ ಕಾಲ ಏನೆಲ್ಲ ಅನುಭವಿಸಿದ್ವಿ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಗಳು, ನಮ್ಮ ಮೃತ ಅಜ್ಜಿ ತಾತರು ಏನೆಲ್ಲ ಅನುಭವಿಸಿದಂತ ತಿಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟು ವರ್ಷ ಬಹುಶಃ ನಾವು ತಿಳ್ಕೊಳ್ಳೋಕ್ಕೆ ಸಮಯ ಬಂದಿದೆ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ, ಈ ಒಂದು ಸಮುದಾಯದ ಉದ್ಧಾರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಡ್ತಾರೆ. ಆ ಮೀಸಲಾತಿನ ಅಡಿಯಲ್ಲಿ ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ಸಾಮಾಜಿಕವಾಗಿರ್ಬೋದು, ಎಲ್ಲ ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮಗೊಂದು ಮೀಸಲಾತಿ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ 75 ವರ್ಷ ಕಂಡು ಕೂಡ ನಾವು ಇವತ್ತು ಗುಡ್ಕಲ್ಲಿ ವಾಸ ಮಾಡ್ತಿದ್ದೀವಿ. ಇವತ್ತು ವಿದ್ಯಾಭ್ಯಾಸ ತಗೊಳಕ್ಕಾಗ್ತಾ ಇಲ್ಲ. ಇವತ್ತು ಒಂದು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದರೆ ಬಹುಶಃ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದು 10 ವರ್ಷ ನಮ್ಗೆ ಮೀಸಲಾತಿ ಕೊಡಿ ಅಂತ ಹೇಳಿದ್ರು. ಸೊ ಆದರೆ ಇವತ್ತೇನಾಗಿದೆ, 75 ವರ್ಷ ಕಳೆದು ಕೂಡ ನಾವು ಎಲ್ಲೋ ಒಂದು ಕಡೆ ಇವತ್ತು ಒಂದು ಗುಡ್ಕ ಮನೇಲಿ ವಾಸ ಮಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ನೋಡ್ತಿದ್ದೀವಿ. ಇವತ್ತು ಹಳ್ಳಿಗಳಲ್ಲಿ ಬಹುತೇಕ ಭಾಗದಲ್ಲಿ. ಹಾಗಾದರೆ ಅಭಿವೃದ್ಧಿ 75 ವರ್ಷಗಳ ಕಾಲ ಯಾಕೆ ತಗೊಂಡು ಅನ್ನೋದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆಲ್ಲವೂ ಕೂಡ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ನೇರವಾಗಿ ಹೇಳಲಿಕ್ಕೆ ಇವತ್ತು ಬಯಸ್ತಾ. ಯಾಕಂದರೆ ಇಷ್ಟು ವರ್ಷದ ಕಾಲ ಆಳ್ವಿಕೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಬಹುತೇಕ ಹೆಚ್ಚಿನ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಆಳ್ವಿಕೆ ಮಾಡ್ಕೊಂಡು ಬಂದಿರ್ತದೆ. ಹಾಗಾದರೆ ಈ ಮೀಸಲಾತಿಗೆ ಎಲ್ಲಿ ಬೆಲೆ ಇದೆ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಎಲ್ಲೂ ಕೂಡ ನಾವು ಅಭಿವೃದ್ಧಿ ಅನ್ನೋದನ್ನು ಕಾಣ್ತಾ ಇಲ್ಲ. ಈಗಲೂ ಕೂಡ ಉಳ್ಳವರು ಉಳ್ಳಂಗೆ ಇದ್ದಾರೆ, ಇಲ್ಲದಿರ್ತಕ್ಕಂಥವ್ರು ಇಲ್ದಂಗೆ ಇದ್ದಾರೆ. ಹೀಗಾಗಿ ನಾವು ಯಾಕೆ ಇವತ್ತು ಇನ್ನೂ ಎಷ್ಟು ವರ್ಷದ ಕಾಲ ನಮಗೆ ಇದು ತಗೊಳ್ಬೇಕಾಗತ್ತೆ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಪ್ರಶ್ನೆ ಮಾಡ್ತಾ, ಇನ್ನೂ ಎಷ್ಟು ದಿನಗಳ ಕಾಲ ಈ ಪಕ್ಷ ನಮ್ಮ ಒಂದು ಸಮುದಾಯಗಳಿಗೆ ವಂಚನೆ ಮತ್ತು ಮೋಸ ಮಾಡಲಿಕ್ಕೆ ಹೊರಡ್ತದೆ ಅನ್ನೋದನ್ನು ಇವತ್ತು ನಾನು ಕೇಳಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ, ಅಂಥ ಇಡೀ ಪ್ರಪಂಚನೇ ಸಂವಿಧಾನವನ್ನು ಅಪ್ಕೊಳ್ಳುವಂಥ ಒಂದು ಶ್ರೇಷ್ಠವಾದ ನಮಗೆ ಒಂದು ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಕನಿಷ್ಠ ಅವರಿಗೆ ಒಂದು 6 ಅಡಿ 3 ಅಡಿ ಜಾಗ ಕೊಟ್ಟಿರ್ತಕ್ಕಂಥದ್ದು ಅವತ್ತು ಎಷ್ಟು ವಿಪರ್ಯಾಸ ಅನ್ನೋದು ಇವತ್ತು ನಮಗೆಲ್ಲವೂ ಗೊತ್ತಿದೆ. ಇಡೀ ಜಗಜ್ಜಾಗಿಲ್ಲ. ಕನಿಷ್ಠ ಅವರ ಶವನ ಸಾಗಾಣಿಕೆ ಮಾಡಲಿಕ್ಕೆ ಒಂದು ಪ್ರಯತ್ನ ಚಾರ್ಜಸ್ ಕೂಡ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ದುಡ್ಡಿನಿಲ್ವ ಅಂತ ನಾನು ಪ್ರಶ್ನೆ ಮಾಡಿಕೊಂಡು ಬಯಸ್ತೇನೆ ನಮ್ಮ ದೇಶ. ಹೀಗಾಗಿ ಇವು ಯಾವ ಒಂದು ಮುಖವನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ನ ಹೆಸರು ತಿಳ್ಕೊತಾರೆ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ, ಬರೀ ಮಾತಾಡಲಿಕ್ಕೆ ಅಷ್ಟೇ ಸೀಮಿತ ಅನ್ನೋದನ್ನು ನಾನು ಪ್ರಶ್ನೆ ಮಾಡಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಕೂಡ ಇವತ್ತು ತನ್ನ ಸಂವಿಧಾನ ಸಾಕಷ್ಟು ಅವರ ಒಂದು ವಿಚಾರಧಾರೆಗಳನ್ನು ಬೇರೆ ದಿಕ್ಕನ್ನು ತಪ್ಪಿಸಿ ಅವರು ಅಧಿಕಾರ ತಗೊಳ್ಳುವಂಥ ನಿಟ್ಟಿನಲ್ಲಿ ಅಷ್ಟೇ ಅಂಬೇಡ್ಕರ್ ಅವರು ಬೇಕಾಗಿತ್ತು ಅವ್ರಿಗೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕನಿಷ್ಠ ಅವರು ಸತ್ತಾಗೂ ಬದುಕಿದ್ದಾಗಂತೂ ಗೌರವ ನಡ್ಕೊಂಡಿಲ್ಲ, ಕನಿಷ್ಠ ಸತ್ತಾಗಾದರೂ ಅವ್ರಿಗೆ ಗೌರವ ಅಂತ ಕೊಡುವಂಥದ್ದು ಅದನ್ನೂ ಮಾಡಲಿಲ್ಲ. ಅವ್ರಿಗಿನ್ನು ಯಾವ ನೈತಿಕತೆ ಇದೆ ಅನ್ನೋದನ್ನು ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಗೊಂಡು ಬರೀ ಆ ಸಮುದಾಯದ ಒಂದು ಸಮುದಾಯಗಳಿಗೆ ಭಾಳಷ್ಟು ವಂಚನೆ ಮತ್ತು ಮೋಸ ಮಾಡ್ತಕ್ಕಂಥದ್ದು ಇವತ್ತು ಇನ್ನೂ ಎಷ್ಟು ವರ್ಷ ನಾನು ನೋಡಬೇಕಾಗಿದೆ ಅನ್ನೋದು ನಾನು ಪ್ರಶ್ನೆ ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತು ಈ BJP ಮತ್ತು JDS ಪಕ್ಷದ ಅಭ್ಯರ್ಥಿಗೆ ಯಾಕೆ ಮತ ಹಾಕಬೇಕು ಅನ್ನೋದಕ್ಕೆ ನಾನು ಇನ್ನೊಂದು ಹೇಳಕ್ಕೆ ಬಯಸ್ತೇನೆ. ಇವತ್ತು ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಚಪೀಠ ಅನ್ನೋದನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ. ಆದರೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅವರು ವಿನಾಕಾರಣ ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಒಂದು ಆರೋಪ ಮಾಡ್ಕೊಂಡು ಬರ್ತಾ ಇದೆ, BJP ಒಂದು ಕೋಮುವಾದಿ ಪಕ್ಷ. ಹಾಗೆ ಯಾಕೆ ಕೋಮುವಾದಿ ಪಕ್ಷ ಅಂತ ಎಲ್ಲೂ ಕೂಡ BJP ಸರ್ಟಿಫಿಕೇಟ್ ತೊಗೊಂಡಿಲ್ಲ. ಅದನ್ನು ಇಷ್ಟು ವರ್ಷ ಕಾಲ ಅವ್ರ ಮೇಲೆ ದೂರೇ ಕೊಡುವಂಥದ್ದು ಮಾಡಿ
ಅವರು ಬೆಳೆದು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಬಣ್ಣನ ಕಟ್ಟಿ ಇವತ್ತು ಅಧಿಕಾರವನ್ನು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡ್ಬಂದಿದ್ದೀವಿ. ಆದರೆ ಮೊನ್ನೆ ಕೂಡ ಮೋದಿ ಅವರು ಸ್ಪಷ್ಟಪಡಿಸಿದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಕೆಲವೊಬ್ಬರು ಹೇಳಿಕೆಗಳು ಸತ್ಯ ಆ ಪಕ್ಷದಲ್ಲಿ ಇರ್ಬೋದು ಬಹುಶಃ. ಆದರೆ ಅದಕ್ಕೆ ತಕ್ಕಂತೆ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಂಡಿದ್ದಾರೆ. ಮೋದಿ ಕೂಡ ಮೊನ್ನೆ ಸ್ಪಷ್ಟಪಡಿಸಿದರೆ ಇವತ್ತು ಯಾವುದೇ ರೀತಿ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ನಾವು ಇವತ್ತು ಸೇವನೆ ಮಾಡ್ತಿದ್ದೇವೆ, ಅದು ಸತ್ಯಕ್ಕೆ ದೂರವಾದ ಮಾತು ಅನ್ನೋದನ್ನು ಅವರೇ ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ಮಾತನ್ನು ಹೇಳ್ತಾ ಇನ್ನು ಕಾಂಗ್ರೆಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ನಾವ್ಯಾರು ಕೂಡ ಬುದ್ಧಿವಂತರು, ಅವರ ಒಂದು ಕಾಲ ಪಾದಕ್ಕೂ ನಾವ್ಯಾರು ಸಮಾನ ಅಂತ ಹೇಳ್ತಾ ಇವತ್ತು ಅವರೇ ಹೇಳ್ತಿರ್ತಕ್ಕಂಥ ಒಂದು ಮಾತನ್ನು ನಾವೆಲ್ಲ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತೀವಿ. ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ನಾವು ಸೌಲಭ್ಯ ತಗೊಳ್ತೀವಿ, ಅವ್ರು ಮಾಡ್ತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನ ನಾವು ಪಾಲನೆ ಮಾಡ್ತೀವಿ. ಆದರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ಸು ಇದು ಉರಿಯುವ ಮನೆ, ಇಲ್ಲಿ ನನ್ನ ಸಮುದಾಯದವರು ನೀವು ಸುಟ್ಟು ಹೋಗ್ತೀರಾ ಅನ್ನೋದನ್ನು ಅವರೇ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಈಗಿದ್ರೂ ಕೂಡ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಈ ಸಮುದಾಯಗಳು ಇವತ್ತಿಗೂ ಅವರ ಮಾತನ್ನು ಧಿಕ್ಕರಿಸಿ ಮತ್ತೆ ಕಾಂಗ್ರೆಸ್ಗೆ ವೋಟ್ ಮಾಡೋಂಥದ್ದು ಇದು ಯಾವ ರೀತಿ ಒಂದು ಅದು ಸ್ವಾಭಿಮಾನ ಅಂತ ಹೇಳಲಿಕ್ಕೆ ಆಗ್ತದ? ಇವತ್ತು ಯಾಕೆ ನಮ್ಮ ಸಮುದಾಯಗಳು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ? ಇನ್ನೂ ಅಪ್ಪನ ಹಾಕಿದ ಆಲ್ದುಮಾರ ಅಂತ ನಮ್ಮ ಹಳ್ಳಿ ಭಾಷೆ ಹೇಳ್ತಾರೆ. ಇವತ್ತು ಯಾರೋ ಅಪ್ಪನ ಹಾಕಿದ ಆಲ್ದುಮಾರದಲ್ಲಿ ಅವ್ರು ಇನ್ನೂ ವಾಸ ಮಾಡ್ಕೊಂಡಿರ್ಬೇಕು ಅನ್ನೋದನ್ನು ಇವತ್ತು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಇವತ್ತು ಸಂವಿಧಾನ ವಿಚಾರ ಅಂತ ಬಂದರೆ ಇಡೀ 50-70 ವರ್ಷದ ಕಾಲ ಏನು ಆಳ್ವಿಕೆ ಮಾಡಿದೆ, ಇದುವರೆಗೂ ಒಬ್ಬ ದಲಿತ CM ಮುಖ್ಯಮಂತ್ರಿ ಕೂಗು ಭಾಳಷ್ಟು ವರ್ಷದಿಂದ ನಾವು ಭಾಳಷ್ಟು ಕಡೆ ನಮ್ಮ ಕೂಗನ್ನು ಕೂಗ್ತಾನೆ ಇದ್ದೀವಿ. ಇದು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ CM ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಷ್ಟು ವರ್ಷ ಮತ್ತೆ ಇನ್ನೇನು ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ಎಷ್ಟು ವರ್ಷದ ಕಾಲ ಒಬ್ಬ ದಲಿತರನ್ನು ವೋಟ್ ತಗೊಳ್ತಾರೆ, ಆ ದಲಿತರ ಒಂದು ಬೆಂಬಲ ತಗೊಳ್ತಾರೆ, ಅವರನ್ನು ಇದುವರೆಗೂ ಕೂಡ ಒಬ್ಬ ದಲಿತರ CM ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಆಗಿಲ್ಲ ಅಂತಂದಾಗ ನಮ್ಮ ಸಮುದಾಯಗಳಿಗೆ ಇವತ್ತು ಎಚ್ಚೆತ್ಕೊಳ್ಳಿ ಅಂತಂದರೆ ಇನ್ಯಾವಾಗ ಎಚ್ಚೆತ್ಕೊಳ್ತಾರೆ ಅನ್ನೋದನ್ನ ನಾವು ಇವತ್ತು ಸ್ಪಷ್ಟ ಮಾಡಬೇಕಾಗ್ತದೆ. ನಾನು ಹೇಳ್ತಕ್ಕಂಥದ್ದು ಕೊನೆಗೆ ಇವತ್ತು ನಾವೆಲ್ಲನೂ ಸಂವಿಧಾನದ ಅಡಿಯಲ್ಲಿ ಇದ್ದೀವಿ. ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಆದರೆ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತಲ್ಲ, ಅವರು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಕೂಡ ಅವರು ನಾಯಕರಿದ್ದಾರೆ ಅಂತಂದ್ಬಿಟ್ಟು ಒಂದು ಸಂದೇಶ ಕೊಡಲಿಕ್ಕೆ ಹೇಳ್ತಾ ಕೊನೆಯದಾಗಿ ಇವತ್ತು ಏನಾದರೂ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿಜವಾಗ್ಲೂ ಆ ಒಂದು ಮೀಸಲಾತಿ ತಗೊಂಡಿರ್ತಕ್ಕಂಥ ಈಗ ಬದುಕ್ತಾ ಇರ್ತಕ್ಕಂಥ ಆ ಸಮುದಾಯ ನಾವೆಲ್ಲ ಏನಿದ್ದೀವಿ ನಾವು ಒಳಗೊಂಡಂತೆ ದಯವಿಟ್ಟು ಈ ಇತಿಹಾಸವನ್ನು ತಿಳ್ಕೊಳ್ಳಿ. ಇಷ್ಟು ವರ್ಷ ಮಾಡಿರ್ತಕ್ಕಂಥ ಒಂದು ಮೋಸ ಮತ್ತು ವಂಚನೆಗೆ ನಾವ್ಯಾರೂ ಬಲಿಯಾಗಬೇಡ. ಇನ್ನು ಮುಂದಾದರೂ ನಾವು ಅದನ್ನು ಎಚ್ಚೆತ್ತುಕೊಂಡು ಒಳ್ಳೆ ರೀತಿಯಲ್ಲಿ ರಾಜಕೀಯವಾಗಿ ಇವತ್ತು ಬೆಂಬಲ BJP ಮತ್ತು JDS ಬೆಂಬಲಿತ ಅಭ್ಯರ್ಥಿಗೆ ನಾವು ಮತ ಹಾಕಿ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ಮನೆ ಶಾಸಕರಿದ್ದಾರೆ ನಮಗೆ, ಜೊತೆಗೆ ಈಗ ಹೊಸದಾಗಿ ಮತ್ತು ನಮ್ಮ ಸಂಸದರು ಮಲ್ಲೇಶ್ ಬಾಬುನ ಏನಾದರೂ ಆಯ್ಕೆ ಮಾಡಿದ್ದಾರೆ. ಇಬ್ಬರಿಂದಲೂ ಕೂಡ ಬಹಳಷ್ಟು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಕಾಣ್ಬೋದಾಗಿದ್ದು ಅಂತಂದ್ಬಿಟ್ಟು ಹೇಳ್ತಾ ಕಲ್ಯಾಣ ಇಲಾಖೆಗೆ 18,000 ಕೋಟಿ ನಿಗದಿ ಮಾಡಿದ್ದೀವಿ ಅಂತ ಬೇರೆ ಪುಸ್ತಕದಲ್ಲಿ ಓದೋದಕ್ಕೆ ಮುಂದಾಗಿ ಬರ್ತಾರೆ. ಮತ್ತು ಇನ್ನೇನು ಮತ್ತೆ ಫೆಬ್ರವರಿ ಮಾರ್ಚಿಗೆ ಬಜೆಟ್ ಮೀಟಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂದಿದ ತಕ್ಷಣ ಅದರಲ್ಲಿ 2-3 ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಖರ್ಚು ಮಾಡಿ ಉಳಿದಿದ್ದು ಕ್ಯಾಬಿನೆಟ್ ಡಿಸಿಷನ್ ಮಾಡಿಕೊಂಡು ಮತ್ತೆ ಆ ಫಂಡ್ಸ್ ವಾಪಸ್ ತಗೊಂಡು PWD RDPR ಇಂಥ ಇಲಾಖೆಗಳಿಗೆ ಬದಲಾವಣೆ ಮಾಡಿಕೊಂಡು ಯಾವುದರಲ್ಲಿ ಸರ್ಕಾರಕ್ಕೆ ಹೆಚ್ಚು ಒತ್ತು ಸಿಗುತ್ತೆ ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು. ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಬೇರೆ ಮೂದಿಗೆ ತುಪ್ಪ ಸವರುವಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ವಿದ್ಯೆ. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಮುಖೇನ ಒಂದು ವಿಷಯನ ಮಂಡನೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಪೂರಕವಾಗಿ ಸರ್ಕಾರ ಒಂದು ಶ್ವೇತಪತ್ರ ಹೊರಗಡೆ ತರಲಿ. ಪರಿಶಿಷ್ಟ ಜಾತಿಗೆ ನಾವು ಇಷ್ಟೇ ಖರ್ಚು ಮಾಡಿದ್ದೀವಿ, ಬಜೆಟಲ್ಲಿ ನಿಗದಿ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ, ಇಲ್ಲ ಇಷ್ಟೇ ಖರ್ಚು ಮಾಡಿದ್ದೀವಿ ಅಂತ ಹೇಳುವಂಥ ಧೈರ್ಯ ನಿಜವಾಗ್ಲೂ ಕರ್ನಾಟಕ ಸರ್ಕಾರಕ್ಕೆ ಇಕ್ಕಿಲ್ಲ. ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಈಗೇನು ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ರಾಜ್ಯಪತ್ರಗಳಲ್ಲಿ ಮಾಡಿಸ್ಬಿಡ್ತಾರೆ ಈಗ ಅರ್ಜಿ ಹಾಕ್ಕೊಳ್ಬೇಕು ಅಂತ. ಗಂಗಾ ಕಲ್ಯಾಣ ಯೋಜನೆಗೆ 2,500 ಅರ್ಜಿ ಇದ್ದಾವೆ ಈಗ ಎಲ್ಲ ತಾಲೂಕು ನಿಗಮಗಳಿಂದ ಕೂಡ 3, 4, 2 ಈ ಥರ ಕೊಡ್ತಾರೆ. ಏನು ಅಭಿವೃದ್ಧಿ ಆಗ್ತೀವಿ ಇದರಿಂದ ಅಂತಕ್ಕಂಥದ್ದನ್ನು ನಮ್ಮ ಮುಖೇನ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅದಲ್ಲದೆ ನೆನ್ನೆ ಗೌರವಾನ್ವಿತ ಶಾಸಕರಾದಂಥ DN ರವಿಕುಮಾರ್ ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಮುಂದೆ ಕುಂತಿರ್ತಕ್ಕಂಥ ಹಲವಾರು ನಮ್ಮ ಆತ್ಮೀಯರು ಅಂಬೇಡ್ಕರ್ ಭವನ ಆಗಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು 20 ವರ್ಷಗಳಿಂದ ಡಿಮ್ಯಾಂಡ್ ಇಟ್ಟು ಹೋರಾಟಗಳು ಮಾಡಿ
ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಯಾವೊಬ್ಬ ಚುನಾಯಿತ ಪ್ರತಿನಿಧಿ ಕೂಡ ಅದಕ್ಕೆ ಮುಂದುವರಿಸಿಕೊಂಡಿಲ್ಲ. ಅಂಥ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ BN ರವಿಕುಮಾರ್ ಅವರು 4.5 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿ ಇನ್ನೇನು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕು. ಸೈಟ್ ಮಂಜೂರಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಶಿಡ್ಲಘಟ್ಟ ಪಟ್ಟಣದ ಹೃದಯ ಸ್ಥಳದಲ್ಲಿ ಇವತ್ತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒತ್ತು ಏನಿದೆ, ಇದನ್ನು ಮನಗಂಡಾಗ ನಿಜವಾಗಲೂ ಈ ಸಮುದಾಯಗಳ ಅಭಿವೃದ್ಧಿಗೆ ಅವರಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅಂತಕ್ಕಂಥ ವಿಷಯನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಪ್ರಮುಖವಾದಂತಹ ವಿಷಯಗಳನ್ನು ಮನಗಂಡು ಈ ಸಮುದಾಯಗಳ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರ ನಾಯಕತ್ವಕ್ಕೆ ಬೆಂಬಲ ಸೂಚಿಸ್ತಾ ಏನು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಮಿತ್ರ ಪಕ್ಷಗಳ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿದ್ದಾರೆ, ಅವರನ್ನು ಕನ್ನಡದ ಇವತ್ತು ಪತ್ರಿಕಾಗೋಷ್ಠಿ ಅಂತ ಉದ್ದೇಶ ಏನು ಅಂತ ಹೇಳಿದ್ರೆ ಈ ದೇಶದ ಅಭಿವೃದ್ಧಿಗೆ ಬೆಂಬಲಿ ಇಡೀ ಪೌರ ಮತ್ತು ಚುನಾವಣೆ ಹಾಳು ಮಾಡ್ತಾರೆ. HN ವ್ಯಾಲಿ ಮತ್ತು KC ವ್ಯಾಲಿ. ಇವತ್ತು ಅದೇ ತಾನೇ ಮೋದಿಜಿಯವರು ಬಂದಾಗ ನಮ್ಮ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ನೀರಾವರಿ ಬಗ್ಗೆ ಮನವರಿಕೆ ಮಾಡಿಕೊಂಡಾಗ ಖಂಡಿತ ಈ ಸಾರಿ ಮೇಲ್ದಂಡೆ ಆಮೇಲೆ ಈ ಕಡೆ ಯಾವುದು KC ಹೆಚ್ಚಿನ ಒಳ್ಳೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಪ್ರಧಾನಿಗಳು. ಏನೋ ಇವತ್ತು ಹೆಚ್ಚಿನ ಕಳಕಳಿ ಅಂದರೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನೀರಾವರಿ ಬಗ್ಗೆ ಆಮೇಲೆ ಈ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ನಾವು ತಿಳ್ಕೋಬೇಕಾಗ್ತದೆ. ಪ್ರಧಾನಿಗಳು ಏನು ಮಾಜಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮುಸ್ಲಿಂ ಸಮುದಾಯಕ್ಕೆ 4% ರಿಸರ್ವೇಷನ್ ಕೊಟ್ಟರು. ಆಮೇಲೆ ವಾಲ್ಮೀಕಿ ಸಮಾಜವನ್ನು ST ಸೇರ್ಪಡೆ ಮಾಡಿ ಪರಿಶಿಷ್ಟ ಪಂಗಡ ಮಾಡಿದ್ರು. ಈ ಥರ ಭಾಳಷ್ಟು ಅವರು ಏನು ಯಾವ ಥರ ನಮ್ಮ ಕೆಳಮಟ್ಟ ಸಮುದಾಯಗಳನ್ನು ಯಾವ ಥರ ಅವರು ನೋಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದಕ್ಕೆ ಒಂದು ನಿರ್ದೇಶನ ಸಾಧ್ಯ. ಅದರಂತೆ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ 25,000 ಕೋಟಿ ರೈತರಿಗೆ ಸಾಲ ಮನ್ನಾ. ಈ ಥರ ಹೇಳ್ತಾ ಹೋದರೆ ಭಾಳಷ್ಟು ಅಭಿವೃದ್ಧಿ. ಏನು ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಸುಮ್ಮನೆ ಬಾಯಿ ಮಾತಲ್ಲಿ ಇದು ಗ್ಯಾರಂಟಿಗಳು ಅಂತ ಹೇಳ್ತಾರೆ ಹೊರತು ಆ ಗ್ಯಾರಂಟಿಗಳು ಮಾಡಬೇಕಾದ್ರೆ ಆ ಎಣ್ಣನ ಬೇರೆ ಕಡೆ ಅವರೇ ಹಾಕಿ ಆ ತಂದು ಗ್ಯಾರಂಟಿಗಳು ಮಾಡಿದಾಗ ಅದು ಸರಿಯಾಗಿ ತರ್ತಾ ಇಲ್ಲ. ಈ ಥರ ಕಾಂಗ್ರೆಸ್ ಸರ್ಕಾರ ಬೇಕು, ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೇಕು ಅನ್ನೋದು ನಾವು ಪರಿಶಿಷ್ಟ ಮತ್ತು ಪರಿಶಿಷ್ಟ ಎಲ್ಲ ಕಂಡು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಏನು ಕೇವಲ 11 ತಿಂಗಳ ಸುಮಾರು ಒಳಚರಂಡಿ 80 ಕೋಟಿ ಬೇರೆ ಸರ್ಕಾರ ಇದ್ದರೂ ಸಹ 80 ಕೋಟಿ ಅಂತ ಒಳಚರಂಡಿ ಮಾಡಲಿಕ್ಕೆ ಪತ್ರಿಕೆಗಳಿದೆ. ಆಮೇಲೆ ರೇಷ್ಮೆ ಇವ್ರು ಹೇಳ್ತಾರೆ, ನೆನ್ನೆ ತಾನೆ ನಮ್ಮ ಸಿದ್ದರಾಮಯ್ಯವ್ರು ಬಂದಾಗ ಹೇಳಿದ್ರು ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ರೇಷ್ಮೆ ಇದಕ್ಕೆ ಅಂತ. ಅದಲ್ಲ ಬೊಮ್ಮಾಯಿ ಅವರಿದ್ದಾಗ ರೇಷ್ಮೆ ಹೈಟೆಕ್ ಮಾರ್ಕೆಟ್ಗೆ ಏನು ರಿಸರ್ವೇಷನ್ ಇಟ್ಟಿದ್ರು ಅದನ್ನ ಇವತ್ತು ಜನ ಇದಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಸುಮಾರು 30 ವರ್ಷದಿಂದ 30-40 ವರ್ಷದ ಆಡಳಿತ ನಡೆಸ್ತಾ ಇದೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ. ಆದರೆ ಒಂದು ಮಾರ್ಕೆಟ್ಗೆ ಜಾಗನ ತಿಳಿಸೋಕ್ಕಾಗಲಿಲ್ಲ. ಅದನ್ನ ಇವತ್ತು ನಮ್ಮ BN ರವಿಕುಮಾರ್ ಶಾಸಕರ ತಕ್ಷಣ ನಮ್ಮ ರೈತರನ್ನು ಮನವೊಲಿಸಿ ಸುಮಾರು 15 ಎಕರೆ ರಿಸರ್ವೇಷನ್ ಮಾಡಿಸಿ ಇವತ್ತು ಟೆಂಡರ್ ಪ್ರಕ್ರಿಯೆ ಇದೆ, ಅದನ್ನು ಕೂಡ ಮಾಡುತ್ತಿದ್ದಾರೆ. ಆದರೂ ಸಹ ಮೊನ್ನೆ ಪ್ರಧಾನಿಗಳು ಬಂದಾಗ ಚಿಕ್ಕಬಳ್ಳಾಪುರ ಬಂದಾಗ ಶಿಡ್ಲಘಟ್ಟನ್ನು ಪ್ರಸ್ತಾಪ ಮಾಡ್ತೀವಿ, ರೇಷ್ಮೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ರೇಷ್ಮೆಗೆ ಹೆಚ್ಚು ಒತ್ತು ಕೊಡ್ತೀವಿ, ಕೋಲಾರಕ್ಕೆ ಮಾರ್ಕೆಟ್ ಒತ್ತು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಇದನ್ನು ಯಾಕಂದರೆ ಇದೆಲ್ಲ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವ್ರಿಗೆ ಮನವಿ ಮಾಡಿದಾಗ ಅದನ್ನು ಸಭೆಯಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಈಗ ಅದರಿಂದ ಇವತ್ತು NDA ಅಭ್ಯರ್ಥಿನ ನಾವು ಗೆಲ್ಲಿಸಲೇಬೇಕಾಗ್ತದೆ. ಅದನ್ನ ಏನು ನಾವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಏನಿದ್ದಾರೆ ಅವರು ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಏನು ಆ ಅಭ್ಯರ್ಥಿಗೆ ಗೆಲ್ಲಿಸಬೇಕು. ಅದ್ರ ಜೊತೆಗೆ ನಮ್ಮ ಶಾಸಕರು, ಯಾಕಂದರೆ 40 ವರ್ಷದಿಂದ ಶಿಡ್ಲಘಟ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತು, ಒಂದು ಅಂಬೇಡ್ಕರ್ ಭವನ ಮಾಡೋಕ್ಕಾಗಿಲ್ಲ, ಜಾಗನೂ ಗುರುತಿಸೋಕ್ಕಾಗಿಲ್ಲ. ಅಂಥದ್ದನ್ನು ಕೇವಲ 11 ತಿಂಗಳಲ್ಲಿ ನಮ್ಮ
ಶಾಸಕರಾದ ಬದಿಯನ್ ರವಿಕುಮಾರ್ ಅವರು ಅಂಬೇಡ್ಕರ್ ಭವನಕ್ಕೆ 4.25 ಕೋಟಿ ರಿಸರ್ವೇಷನ್ ಇತ್ತು. ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದನ್ನೆಲ್ಲ ನಾವೇನು ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರಿದ್ದಾರೆ ಇಲ್ಲ ಕಾಂಗ್ರೆಸ್ ಬಂದು ದಾರಿ ತಪ್ಪಿಸ್ತಾ ಇದ್ದಾರೆ. ಅದನ್ನು ಈ ಮನಗೊಂಡು ಈ NDA ಅಭ್ಯರ್ಥಿನ ಗೆಲ್ಲಿಸಬೇಕು. ಹೆಚ್ಚಿನ ಈ ಕ್ಷೇತ್ರದಲ್ಲಿ 50,000 ಮತಗಳು ಬಹುಮತವನ್ನು ಕೊಟ್ಟು ಏನು NDA ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಮನವರಿಕೆ ಮಾಡ್ತಾ ಇದ್ದೀನಿ.